ಎಚ್ಡಿ ಕೋಟೆ ಹಾಗೂ ಸರಗೂರು ತಾಲೂಕಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರಪ್ರಥಮವಾಗಿ ಭೇಟಿ ನೀಡಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಮೈಸೂರು ಮಾನಂದವಾಡಿ ರಸ್ತೆಯ ತಾಲೂಕಿನ ಪ್ರವೇಶ ದ್ವಾರ ಕಂಚಮಹಳ್ಳಿ ಗ್ರಾಮದ ಬಳಿ ನಿಖಿಲ್ ಕುಮಾರಸ್ವಾಮಿ ಬರುತ್ತಿದ್ದಂತೆಯೇ ಪಟಾಕಿ ಸಿಡಿಸಿ ಸಾವಿರಾರು ಕಾರ್ಯಕರ್ತರು ಸ್ವಾಗತ ಕೋರಿದ್ರು. ಪುರ, ಹಂಪಾಪುರ, ಹೊಮ್ಮರಗಳ್ಳಿ, ಮಾದಾಪುರ ಗ್ರಾಮಗಳಲ್ಲಿ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹೂವಿನ ಹಾರ, ಶಾಲು ಹೊದಿಸಿ ಪುಷ್ಪವೃಷ್ಟಿಯೊಂದಿಗೆ ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಎಚ್ಡಿ ಕೋಟೆ ಹಾಗೂ ಸರಗೂರು ತಾಲೂಕುಗಳು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿವೆ. ಜ್ವಲಂತ ಸಮಸ್ಯೆಗಳು ತಾಂಡವವಾಡುತ್ತಿವೆ. ಇವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಕಾರ್ಯಪ್ರವೃತ್ತರಾಗಿಲ್ಲ ಎಂದು ಕಿಡಿಕಾರಿದ್ರು. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಇವತ್ತು ನಾನು ಹೇಳ್ತಕ್ಕಂಥದ್ದಲ್ಲ, ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ 60 ಕ್ಷೇತ್ರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಇಡೀ ರಾಜ್ಯದಲ್ಲಿ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ. ಎಲ್ಲಾದ್ರೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥ ರೈತ ನಾಯಕ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಬರಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆ 100% ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ನನ್ನ ಮಿತ್ರ ಪಕ್ಷವಾಗಿರ್ತಕ್ಕಂಥ ಸಹೋದರರು ಕೂಡ ಇರ್ತಾರೆ. ನಾವು ಇಬ್ರು ಸೇರಿ ಇವತ್ತು ಈ ತಾಲೂಕಿನಲ್ಲಿ ಒಟ್ಟಾರೆಯಾಗಿ NDA ಅಭ್ಯರ್ಥಿಗೆ ಒಂದು ಗೆಲುವನ್ನ ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದು ಮಾತನ್ನ ಕೊಡ್ತೇನೆ. ಇವತ್ತೇನು ಎಚ್ಡಿ ಕೋಟೆನಲ್ಲಿ ಇಲ್ಲಿಯವರೆಗೂ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ, ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತಗೊಂಡಿದೆ. ಇದಕ್ಕೆ ಒಂದು ಹೊಸ ನಾಂದಿಯನ್ನು ಆಡ್ತಕ್ಕಂಥದಕ್ಕೆ ವಿಶೇಷವಾದಂತ ಅನುದಾನದ ಮೂಲಕ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ನಿಮ್ ಜೊತೆ ಕೈಯನ್ನ ಜೋಡಿಸ್ತೇನೆ. ಎಲ್ಲರನ್ನು ಅತಿ ಬೆಡ್ ಜಾಸ್ತಿ ಇರೋದ್ರಿಂದ ನಮ್ಮ ತಾಲೂಕಲ್ಲಿ ನಾಲ್ಕು ಜನಕ್ಕೆ ಆಗಿದೆ. ಬಟ್ MLA ಎಲ್ಲರೂ ಹೋಗಿದ್ದಾರೆ, ನಮ್ಮವ್ರು ಬಂದು ನೋಡಿಲ್ಲ. ಅದಕ್ಕೋಸ್ಕರ ನಮ್ಮ ಸ್ಪಂದಿಸಲ್ಲ ಅವರ ವಿಷಯದಲ್ಲಿ. ಅಣ್ಣ ನೀವು ಸ್ವಲ್ಪ ಗಮನ ಕರ್ಕೊಂಡು ಪರಿಹಾರ ಕಣ್ಣು ವ್ಯವಸ್ಥೆ ಮಾಡ್ಕೊಡಿ ಸಾಕು. ಬಂದು ಹೋಗಿದ್ರು ಸಹಾಯ ಮಾಡಿ ಕೃಷ್ಣ ಅವರು ಬರೀ ದುಡ್ಡು ಕೊಡೋದ್ರಿಂದ ನಿಮ್ಗೆ ಪಾಪ ಅವ್ರ ಕಣ್ಣು ಅವ್ರ ದೃಷ್ಟಿ ಕೊಡ್ಲಿಕ್ಕೆ ಆಮೇಲೆ ಅವ್ರ ಕುಟುಂಬ ಎಲ್ಲ ಪಾಪ ಅವ್ರ ಮೇಲೆ ಎಲ್ಲ ಅವಲಂಬಿತರಾಗಿದ್ದಾರೆ. ಅವನೇ ಆಧಾರ ಸ್ತಂಭ ತಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಮ್ಗೆ. ಆದ್ರೆ ಅದರಿಂದ ಏನ್ ಮಕ್ಕಳ ಭವಿಷ್ಯ ಏನ್ ಕಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನಿಮ್ಮ ಯಜಮಾನ್ರನ್ನ ವಾಪಸ್ ತಗೊಂಡ್ ಬರೋಕ್ಕೂ ಕೂಡ ಆಗೋದಿಲ್ಲ. ಪಾಪ ನೀವು ಅವ್ರನ್ನ ಕಳ್ಕೊಂಡಿರೋಂಥ ನೋವು ನಿಮ್ಮೊಬ್ಬರಿಗೆ ಅರ್ಥ ಆಗ್ತದೆ. ಅದೇ ಹೆಣ್ಮಕ್ಳಿದಾರೆ ತಾಯಿ, ನೀನು ಧೃತಿಗೇಳ್ಬೇಡ, ದಯಮಾಡಿ ನಾವು ಅದಕ್ಕೆ ಇಲ್ಲಿ ಬಂದು ಕೂತಿರೋದು. ಮುಂದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಿಕೊಡ್ತೀವಿ ಶಾಶ್ವತವಾಗಿ. ಹೆಣ್ಮಕ್ಳು ಓದಿಸಿ ಚೆನ್ನಾಗಿ, ಹೆಣ್ಮಕ್ಳು ಅಂದ್ಬಿಟ್ಟು ಆಮೇಲೆ ಓದೋದು ಬರೆಯೋದು ಬೇಡ ಅಂತ ಏನಾದ್ರು ಮನೇಲಿ ಕೂಡ್ಸ್ಕೊಬಿಟ್ಟಿರಿ, ಮಾಡಕ್ಕೆ ಹೋಗ್ಬೇಡ್ರಿ. ಅದೇನಾದ್ರು ವ್ಯವಸ್ಥೆ ಮಾಡ್ತೀವಿ ಕೂತ್ಕೊಂಡು ಅಲ್ವಾ. ಭವಿಷ್ಯ ಕಟ್ಕೊಡ್ಬೇಕು ಅಂತ ಕೂತ್ಕೊಳ್ಳೋದು ಸ್ವಲ್ಪ ಧೈರ್ಯ ಹೇಳ್ರಿ. ತಂಗಿಯವ್ರಿಗೆ ಮನೆ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಮಾಡೋಣ. ಜೀವನೋಪಾಯಕ್ಕೆ ಏನ್ ಮಾಡ್ಬೇಕು ಕೂತ್ಕೊಂಡು ತಂದೆಯವ್ರ ಜೊತೆನೂ ಚರ್ಚೆ ಮಾಡ್ತೀನಿ, ಕರ್ಸ್ಕೊತೀನಿ ಬೇಕಾದ್ರೆ. ಇಲ್ಲ ತಂದೆಯವ್ರು ಇಲ್ಲೆಲ್ಲರೂ ಮೈಸೂರು ದಿಶಾ ಮೀಟಿಂಗ್ ಬಂದಾಗ ಆ ಟೈಮಲ್ಲಿ ಕರ್ಕೊ ಬರೋರಂತೆ. ನೀವೇನು ಬೆಂಗಳೂರಿಗೆ ಏನು ಬರಬೇಡ್ರಿ, ಕೃಷ್ಣನಿಗೆ ಹೇಳಿರ್ತೀನಿ, ದಯಮಾಡಿ ಬರಲಿ. ಈ ಹುಲಿ ದಾಳಿ ಪ್ರಕರಣದಲ್ಲಿ ಯಾವ್ಯಾವ ಕುಟುಂಬಕ್ಕೆ ಸಮಸ್ಯೆ ಆಗಿದೆ ಎಲ್ಲಾರನ್ನೂ ಕರ್ಸ್ಕೊಳ್ಳೋಣ. ಕರ್ಸ್ಕೊಂಡು ಅವ್ರಿಗೆ ಏನು ಮಾಡಬೇಕು ಕೂತ್ಕೊಂಡು ಒಂದು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಒಂದು ವ್ಯವಸ್ಥೆ ಮಾಡೋಣ. ಬೆಳಗಿನಿಂದನೂ ಕೂಡ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ. ಆದರೆ ನಾವು ನೀವು ಇಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಒಂದು ರಾಜಕಾರಣದ ದೃಷ್ಟಿಯಿಂದ ಅಲ್ಲ. ಆದರೆ ಕಳೆದ 1 ತಿಂಗಳಿಂದ ನಡೆದಿರ್ತಕ್ಕಂಥ ಹುಲಿ ದಾಳಿಯ ಈ ಒಂದು ಪ್ರಕರಣದಲ್ಲಿ 3 ಜನ ಅಮಾಯಕರು ಬಲಿಯಾಗಿದ್ದಾರೆ. ಒಬ್ಬರು ಬಹಳ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು ಕೂಡ ನೀವೆಲ್ಲರೂ ಸುದ್ದಿಯನ್ನು ಕೂಡ ರಾಜ್ಯಕ್ಕೆ ಬಿತ್ತರಿಸಿದ್ದೀರಿ. ನಾವು ಕೂಡ ನೋಡಿದ್ದೇವೆ ಮಾಧ್ಯಮಗಳಲ್ಲಿ. ಇವತ್ತು ಪ್ರತಿಯೊಬ್ಬರು ಮನೆಗೂ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೃಷ್ಣ ನಾಯಕರಿಗೆ ಒಂದು 15 ದಿನದಿಂದಲೇ ನಾನು ಹೇಳಿದೆ, ಎಲ್ಲರನ್ನೂ ಹೋಗಿ ಎಲ್ಲ ಕುಟುಂಬಸ್ಥರನ್ನ ಭೇಟಿ ಮಾಡಿ ಕೇವಲ ಬಾಯಿ ಮಾತಿನ ಸಾಂತ್ವನ ಅಷ್ಟೇ ಅಲ್ಲ. ಏಕೆಂದರೆ ಇವತ್ತು ಇಲ್ಲಿ ರಾಜಶೇಖರಣ್ಣ ಅವರು, ಅವರ ಸುಪುತ್ರರು ಇಲ್ಲಿ ಕೂತಿದ್ದಾರೆ, ಅವ್ರ ಜೊತೆಯಲ್ಲಿ ಅವರ ಸಹೋದರರು ಕೂಡ ಇದ್ದಾರೆ. ಅವ್ರ ಜೊತೆನೂ ಮಾತಾಡಬೇಕಾದ್ರೆ
ಅವರ ನೋವುಗಳು, ಅವರ ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥದ್ದು, ಅವರ ಅಣ್ಣನ ಕಳ್ಕೊಂಡಿರ್ತಕ್ಕಂಥ ನೋವನ್ನ ಬಹುಶಃ ಭರಿಸ್ತಕ್ಕಂಥದ್ದಕ್ಕೆ ಆ ಭಗವಂತನಿಂದನೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಇನ್ನು ಮಿಕ್ಕಂಥವರು ಅವರ ಪರಿಸ್ಥಿತಿಗಳು ನೋಡ್ಬಿಟ್ರೆ ಸಮಾಜದಲ್ಲಿ ಆರ್ಥಿಕವಾಗಿ ಬಹಳ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಎಲ್ಲ ಶೀಟ್ ಮನೆಗಳಲ್ಲಿ ವಾಸ ಇದ್ದಾರೆ. ಮೂರು ಜನ ಹೆಣ್ಮಕ್ಳುಗಳು, ಮದುವೆ ವಯಸ್ಸಿಗೆ ಬಂದಿರುವಂತ ಹೆಣ್ಮಕ್ಳುಗಳು. ಇವತ್ತು ಸರ್ಕಾರ ಈ ಕಡೆ ಅರಣ್ಯ ಇಲಾಖೆಯಿಂದ ಒಂದಷ್ಟು ಪ್ಲಸ್ ಮುಖ್ಯಮಂತ್ರಿ ಪರಿಹಾರದಿಂದ ಒಂದಷ್ಟು ಪರಿಹಾರ ಕೊಟ್ಬಿಟ್ರೆ ಏನು 15 ಲಕ್ಷ 20 ಲಕ್ಷ ಒಂದು ಜೀವಕ್ಕೆ ಬೆಲೆ ಕಟ್ಬಿಟ್ರೆ ಹೋಗಿದ್ದ ಜೀವ ವಾಪಸ್ ಬರೋದಕ್ಕೆ ಆಗೋದಿಲ್ಲ, ತಗೊಬರ್ಲಿಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ಅವ್ರ ಮನೆಯವರು ಇವತ್ತೇನು ಯಾತನೆ ಅನುಭವಿಸ್ತಾ ಇದ್ದಾರೆ, 15 ಲಕ್ಷ 20 ಲಕ್ಷ ಅವ್ರು ಎಷ್ಟು ದಿನಕ್ಕೆ, ಎಷ್ಟು ತಿಂಗಳಿಗೆ, ಎಷ್ಟು ವರ್ಷಕ್ಕೆ ಅದರಲ್ಲಿ ಜೀವನ ಸಾಗಿಸ್ತಾರೆ. 9ನೇ